ವೀಕ್ಷಕರೇ, ಇತ್ತೀಚೆಗಷ್ಟೇ 76ನೇ ವಸಂತಕ್ಕೆ ಕಾಲಿಟ್ಟ ಮಾಜಿ ಸಚಿವ ಹಾಲಿ ಮಧುಗಿರಿ ಕ್ಷೇತ್ರದ ಶಾಸಕ ಕೆಎನ್ ರಾಜಣ್ಣ ಅವರ ಜನ್ಮದಿನದ ಅಂಗವಾಗಿ ಮಧುಗಿರಿ ಪಟ್ಟಣದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಂದಿನಂತೆ ಕಾರ್ಯಕ್ರಮದ ವೇದಿಕೆಗೆ ಬಂದ ರಾಜಣ್ಣ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತಿಗಿಳಿದ ಮಾಜಿ ಸಚಿವರು, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಎನ್ನುತ್ತಲೇ ಉದ್ಯೋಗ ಮೇಳ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಕಾರ್ಯಕ್ರಮ ಮಧುಗಿರಿ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ನಡೀತಕ್ಕಂಥ ಒಂದು ಉದ್ಯೋಗ ಮೇಳ. ಇದರಲ್ಲಿ ಸುಮಾರು 97 ಸಂಸ್ಥೆಗಳು ಉದ್ಯೋಗಾಕಾಂಕ್ಷಿಗಳನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ಸ್ನೇಹಿತರೊಬ್ಬರು ನನಗೆ ಹೇಳ್ತಾ ಇದ್ದಾರೆ, ನಮಗೆ ಯಾವ ಎಜುಕೇಷನ್ ಇಲ್ಲದೇ ಇದ್ದರೂ ನಾವು ಒಂದು 500 ಜನಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಆ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತೇನೆ. ಹಾಗೆ ಏನು 97 ಕಂಪ್ನಿಗಳು ಬಂದಿದ್ದಾವೆ, 2500 ಜನ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಮತ್ತು ಆಫ್ಲೈನಲ್ಲಿ ಇವತ್ತು ಎಷ್ಟು ಜನ ಬರ್ತಾರೆ ನೋಡೋಣ, ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತೇನೆ. ಮತ್ತು ಈ ರೀತಿಯ ಒಂದು ಕಾರ್ಯಕ್ರಮ ಮಧುಗಿರಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯೋದ್ರಿಂದ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾರು ಕೇಳೋರು ಇರೋದಿಲ್ಲ. ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ನಿಮ್ಮ ವಿದ್ಯೆಗೆ ತಕ್ಕಂತೆ ಉದ್ಯೋಗವನ್ನು ಗಳಿಸ್ತಕ್ಕಂಥದ್ದು ಈ ಉದ್ಯೋಗ ಮೇಳದ ಉದ್ದೇಶ. ಈ ಉದ್ದೇಶ ಈಡೇರಬೇಕು. ಉದ್ಯೋಗಾಕಾಂಕ್ಷಿಗಳಿಗೆ ಅವ್ರಿಗೂ ಕೂಡ ಅವರ ನಿರೀಕ್ಷೆಯಂತೆ ಅನುಕೂಲ ಆದಾಗ ಮಾತ್ರ ಈ ಉದ್ಯೋಗ ಮೇಳದ ಸಫಲತೆ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ. ಆದ್ದರಿಂದ ಯಾರೆಲ್ಲ ಉದ್ಯೋಗ ದೊರಕುತ್ತೆ ಬಹಳ ಸಂತೋಷ, ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಕೂಡ ಭಾವಿಸ್ತೇನೆ. ಯಾರಿಗಾದ್ರೂ ಕೂಡ ಆಗದೆ ಇದ್ರೆ ಅವರು ನಿರಾಶರಾಗ್ತಕ್ಕಂಥ ಅಗತ್ಯತೆ ಇಲ್ಲ. ಪ್ರಪಂಚ ಬಹಳ ದೊಡ್ಡದಿದೆ. ಇವತ್ತಲ್ಲ ನಾಳೆ ನಿಮ್ಮ ವಿದ್ಯಾ ಅರ್ಹತೆಗೆ ತಕ್ಕಂತೆ ಅವಕಾಶಗಳು ದೊರಕುತ್ತೆ. ಆದ್ರಿಂದ ದಯಮಾಡಿ ಉದ್ಯೋಗಾಕಾಂಕ್ಷಿಗಳು ಯಾರೆಲ್ಲ ಬಂದಿದ್ದೀರಿ, ತಮಗೆಲ್ಲರಿಗೂ ಕೂಡ ಭವಿಷ್ಯದಲ್ಲಿ ಒಳ್ಳೆಯದಾಗ್ತದೆ. ಇನ್ನು ಕಾರ್ಯಕ್ರಮವನ್ನು ಸರ್ಕಾರಿ ಕಾಲೇಜು ಆವರಣದಲ್ಲಿ ರಾಜಣ್ಣ ಹೆಸರಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ವೇದಿಕೆ ಮೇಲೆ ಕಾಲೇಜು ಪ್ರಿನ್ಸಿಪಾಲ್ ಅವರನ್ನು ಅಭಿಪ್ರಾಯ ಹಂಚಿಕೊಳ್ಳಲು ಅವಕಾಶ ನೀಡಿದರೆ ಪಾಪ ಪ್ರಾಂಶುಪಾಲರು ರಾಜಣ್ಣ ಹಾಗೂ ಅವರ ಪುತ್ರ MLC ರಾಜೇಂದ್ರ ಹೊಗಳಿಕೆಗೆ ಮುಂದಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳುವ ಯತ್ನ ನಡೆಸಿದರು. ಆದರೆ ಅವ್ರಿಗೆ ಯಾರೋ ಬಂದು ಕಿವಿಯಲ್ಲಿ ಹೇಳಿ ಬೇಗ ಮಾತು ಮುಗಿಸುವಂತೆ ಸೂಚನೆ ನೀಡಿದರು. ಈ ವಿಚಾರ ಒಂದು ಕಡೆ ಇರಲಿ, ಈ ಸಭಾಂಗಣದ ಮೇಲ್ಭಾಗದ ಕಡೆ ಕೆಲವರು ಕಣ್ಣೆತ್ತಿ ನೋಡಿದರು. ಜೇಡ ಕಟ್ಟಿ ಧೂಳು ಹಿಡಿದ ಸ್ಥಿತಿ ಕಂಡು ಬಂತು. ಅಲ್ಲೇ ಕೂತಿದ್ದ ಕೆಲವರು ಇವತ್ತಾದರೂ ಆ ಜೇಡ ಧೂಳಿಗೆ ಮುಕ್ತಿ ಕಾಣಿಸಲಿಲ್ಲ. ದೊಡ್ಡದಾಗಿ ಭಾಷಣ ಮಾಡೋಕ್ಕೆ ಬಂದವನಯ್ಯಪ್ಪ ಪ್ರಿನ್ಸಿಪಾಲ್ ಅಂತ ಗೊಣಗಿದ್ದು ಕೂಡ ಕೇಳಿಬಂತು. ಇದಾದ ಬಳಿಕ ಉದ್ಯೋಗ ಮೇಳಕ್ಕೆ ಕಲ್ಪಿಸಿದ್ದ ವ್ಯವಸ್ಥೆ ಕಡೆ ಮಾಜಿ ಸಚಿವರು ವಿಸಿಟ್ ಕೊಟ್ಟು ತಯಾರಿ ಬಗ್ಗೆ ಪರಿಶೀಲನೆ ನಡೆಸಿದರು. ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಕೇಂದ್ರಕ್ಕೂ ವಿಸಿಟ್ ಕೊಟ್ಟರು. ಇದರ ಮಧ್ಯೆ ಅನೇಕ ಹಿತೈಷಿಗಳು, ಅಭಿಮಾನಿಗಳು ಹೂವಿನ ಹಾರ, ಶಾಲು ಹಾಗೂ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸುವ ಸಾಹಸ ಮಾಡ್ತಾ ಇದ್ದುದು ಕೂಡ ಕಂಡು ಬಂತು. ಎಲ್ಲರೂ ಇಷ್ಟ
ದಯವಿಟ್ಟು ಅವ್ರ ಗಮನಕ್ಕೆ ತಂದು ನಿಮ್ಮ ರೂಮ್ಗೆ ಟಿಫನ್ ವ್ಯವಸ್ಥೆನ ಮಾಡ್ತಾರೆ. ಒಂದು ವೇಳೆ ತಾವು ಟಿಫನ್ ಮಾಡಿಲ್ಲ ಅಂತ ಹೇಳಿದ್ರೆ ಸರ್. ಹಾಗೆ ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವೂ ಸಹ ನಮ್ಮ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಜಿಲ್ಲೆಯ ನಾನಾ ಭಾಗಗಳಿಂದ ವಿದ್ಯಾವಂತ ಉದ್ಯೋಗ ಆಕಾಂಕ್ಷಿಗಳು ದಂಡಾಗಿ ಬಂದು ಜಾಬ್ ಪಡೆಯುವ ತವಕದಲ್ಲಿ ಇದ್ದಿದ್ದು ಕೂಡ ಕಂಡುಬಂತು. ಸಫಲತೆ ದೊರಕುತ್ತೆ. ನಿರೀಕ್ಷೆ ನಿರೀಕ್ಷೆ ಇದೆ. ಅವರ ಒಂದು ಪ್ರಯತ್ನಕ್ಕೆ ಸಫಲತೆ ದೊರಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅಲ್ಲಿಗೆ ಬಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ಅಲ್ಲಿಗೆ ಬಂದ ಅದೆಷ್ಟು ಮಂದಿ ಉದ್ಯೋಗ ಪಡೆದರೋ ಏನೋ ಕೆಲವೇ ದಿನಗಳಲ್ಲಿ ಆ ಮಾಹಿತಿ ಲಭ್ಯವಾಗಲಿದ್ದು ವ್ಯವಸ್ಥೆಯಂತೂ ಅಚ್ಚುಕಟ್ಟಾಗಿ ಮಾಡಿದ್ದು ಕಂಡುಬಂತು. ರಾಜಣ್ಣ ಅವರ ಹುಟ್ಟುಹಬ್ಬವನ್ನು ಈ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದು ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.